ಸರ್ ಏನು ಪ್ರಕರಣ ಏನಿದು, ಯಾಕೆ ಇಷ್ಟೊಂದು ಗೊಂದಲ ವಿವಾದ? 2013ರಲ್ಲಿ ನಮ್ಮ ಒಕ್ಕಲಿಗರ ಸ್ವಾಮೀಜಿಯಾಗಿದ್ದಂಥ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದೇಹ ತ್ಯಜಿಸಿದಂಥ ಸಂದರ್ಭ BGS ಹಾಸ್ಪಿಟ್ಲಲ್ಲಿ ಅವರ ಪಾರ್ಥಿವ ಶರೀರ ಇತ್ತು. ಅದನ್ನು ದರ್ಶನ ಪಡಿಬೇಕು ಅಂತೇಳಿ ನಾನು BGS ಹಾಸ್ಪಿಟ್ಲಿಗೆ ಹೋಗಿದ್ದೆ. 6ನೇ ಮಾಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು ಕೂಡ ಬಂದಿದ್ದರು ದರ್ಶನ ಪಡೆಯೋದಕ್ಕೆ. ಅವರು ದರ್ಶನ ಪಡೆದು ನಾನು ದರ್ಶನ ಪಡೆದು ಲಿಫ್ಟ್ಗಾಗಿ ಕಾಯ್ತಾ ಇದ್ವಿ. ಸನ್ಮಾನ್ಯ ಅಶೋಕ್ ಖೇಣಿಯವರು ಅವರು ಕೂಡ ಲಿಫ್ಟ್ನಲ್ಲಿ ಬಂದರು. ಬಂದಂಥ ಸಂದರ್ಭದಲ್ಲಿ ಅವರು ದೇವೇಗೌಡರನ್ನ ನೋಡಿ ಅಲ್ಲಿ ಇದ್ದಂಥ ಬೇರೆಯವ್ರಿಗೂ ಅವ್ರಿಗೂ ಮಾತಿಗೆ ಚಕಮಕಿಗಳಾಯಿತು. ನಾವು ಅಲ್ಲಿಂದ ದೇವೇಗೌಡರು ಲಿಫ್ಟ್ನಲ್ಲಿ ಕೆಳಗೆ ಬಂದುಬಿಟ್ವಿ. ಅದಾದ ನಂತರ 1 ತಿಂಗಳ ನಂತರ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಖೇಣಿಯವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ನನ್ನ ಮೇಲೆ. ಮತ್ತು HD ದೇವೇಗೌಡರು A1 ಮಾಡಿ, ಅರುಣ್ ಗೌಡ ನನ್ನ ಮೇಲೆ, ಆಮೇಲೆ KPSC ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣ ಅವ್ರ ಮೇಲೆ, ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ T ವೆಂಕಟೇಶ್ ಅವರು, ಮತ್ತು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ AP ರಂಗನಾಥ್, ಇಷ್ಟು 6 ಜನರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದರ ಕೇಸು ನಾನು ಶಾಸಕನಾದ ನಂತರ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಇವತ್ತು ಡೇಟ್ ಇತ್ತು, ಡೇಟ್ಗೆ ಹೋಗಿ ಹಾಜರಾಗಿ ಡೇಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತು ಮುಂದಿನ ಡೇಟು 15ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಇಷ್ಟೇ ನಡೆದಿರೋದು. ಆದರೆ ಮಾಧ್ಯಮಗಳಲ್ಲಿ ನನ್ನನ್ನು ವಶಕ್ಕೆ ಪಡೆದಿದ್ದಾರೆ, ಬಂಧನ ಮಾಡಿದ್ದಾರೆ ಅಂತ ಬರ್ತಾಯಿದೆ ಅನ್ನೋ ಸುದ್ದಿ ನನ್ನ ಸ್ನೇಹಿತರು, ನಮ್ಮ ಹಿರಿಯರು, ಪಕ್ಷದ ಮುಖಂಡರುಗಳಿಂದ ಫೋನ್ಗಳು ಬರ್ತಾಯಿತ್ತು. ಅದೆಲ್ಲ ಸುಳ್ಳು. ಮಾಜಿ ಪ್ರಧಾನಿ ದೇವೇಗೌಡರಿಗಾಗಿ ಹಾಕಿಸ್ಕೊಂಡಂಥ ಕೇಸ್ ಇದು. ಕೋರ್ಟ್ಗೆ ಹೋಗಿದ್ವಿ, ಕೋರ್ಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಇಷ್ಟೇ, ಏನಂತ ಗೊತ್ತಿಲ್ಲ. ಫಸ್ಟು ನಾವು ಕೋರ್ಟ್ಗೆ ಒಳಗೆ ಹೋದಾಗ ಜಡ್ಜವರು ಫೈಲ್ನ ನಾನು ಓದಬೇಕು, 10 ನಿಮಿಷ ಆದಮೇಲೆ ತೊಗೊಳ್ತೀನಿ ಕಾಯಿರಿ ಅಂತ ಹೇಳಿದ್ರು. ಬಂದು ಆಚೆ ಕೂತಿದ್ವಿ. ಅದನ್ನೇನಾದರೂ ನೋಡಿ ಯಾರಾದರೂ ಏನೋ ಸುಳ್ಳು ಸುದ್ದಿ ಹಬ್ಬಿಸಿರ್ಬೋದು. ಅದಾದ ಮಾತ್ರ 2-3 ಕೇಸ್ ಆದಮೇಲೆ ತಿರ್ಗಾ ಕರೆದ್ರು, ತಿರ್ಗಾ ಹೋಗಿದ್ವಿ. 15ನೇ ತಾರೀಕು ಡೇಟ್ ಕೊಟ್ಟರು, ಬಂದಿದ್ದೀವಿ. ಯಾರು ಸಸ್ಪೆಕ್ಟ್ ಮಾಡ್ತೀರಾ ನೀವು ಈ ಥರ ಒಂದು ನಿಮ್ಮ ಮೇಲೆ ಏನಾದರೂ ಷಡ್ಯಂತ್ರ ನಡೆಸುವಂಥದ್ದು, ಆ ಪ್ರಕ್ರಿಯೆಗಳೇನಾದ್ರು ಆಗ್ತದೆ? ಈ ಸುಳ್ಳು ಸುದ್ದಿಯನ್ನು ನನ್ನ ಮೇಲೆ ಹಬ್ಬಿಸೋದ್ರಲ್ಲಿ ವಿರೋಧ ಪಕ್ಷಗಳು ಮೊದಲೇ ಇಲ್ಲಿದ್ದಾರೆ. ಯಾರು ಸ್ವಲ್ಪ ಮುಂಚೂಣಿಯಲ್ಲಿರ್ತಾರೆ, ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದ್ದವ್ರ ಮೇಲೆ ಟಾರ್ಗೆಟ್ಗಳನ್ನು ಮಾಡೋದು ಭಾಳ ಯಾವಾಗಲೂ ಸರ್ವೇ ಸಾಮಾನ್ಯ. ಅಂಥವರು ಇದನ್ನು ಹಬ್ಬಿಸಿರ್ಬೋದು. ಅವರಿಗೆ ವಿಘ್ನ ಸಂತೋಷ ಅಂತ ಹೇಳ್ತೀವಲ್ಲ, ಆ ಥರ ಆಗಿರ್ಬೋದು. ಏನು ಮಾಡೋದಕ್ಕಾಗಲ್ಲ. ನಾನು ಗೆದ್ದ 9 ತಿಂಗಳಲ್ಲಿ ನಾನು ಮಾಡ್ತಾಯಿರೋ ಅಭಿವೃದ್ಧಿ ಕಾರ್ಯವನ್ನು ಸಹಿಸೋಕ್ಕಾಗದೆ ಈಗ ಇವರೆಲ್ಲ ಒಕ್ಕಲಿಗರೇ ನಾವೇ ಅಂತೇನು ಎಲ್ಲ ಎದೆ ಕುಯ್ದು ಹೊಡ್ಕೊಳ್ತಾರೆ. ಆಯಿತು, ದೇವೇಗೌಡರನ್ನ ಅವತ್ತು ಪ್ರೊಟೆಕ್ಟ್ ಮಾಡಿದವ್ರು ಯಾರು? ಅವ್ರುಗಳೋ ಥರ ಇದ್ದರು ಮುಖ. ಅದು ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರೋ ಸಂದರ್ಭದಲ್ಲಿ ನಾನು ಪೂರ್ತಿ ಮಾತಾಡೋದಕ್ಕಾಗಲ್ಲ, ಅದು ಸರಿಯಾಗಲ್ಲ. ಆದರೆ ಅವತ್ತು ದೇವೇಗೌಡರು ಅಳೋ ಥರ ಆಗಿತ್ತು ಅವ್ರಿಗೆ. ಅವತ್ತು ಎಲ್ಲಿ ಹೋಗಿದ್ರು ಇವರೆಲ್ಲ ಮಾತಾಡ್ತಾರಲ್ಲ, ಈಗ ನಾವೇ ಒಕ್ಕಲಿಗರನ್ನ ಕಾಪಾಡೋದು ಅಂತ. ನಾವೆಲ್ಲ ಒಕ್ಕಲಿಗರೇ ಆಗಿರೋದಕ್ಕೆ ದೇವೇಗೌಡರುಗಳು ಕಂಡ್ರೆ ಅಭಿಮಾನ ನಮಗೂ. ನಮ್ಮ ಜಾತಿಯಲ್ಲಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದಾರೆ ಅಂತ ಆ ಅಭಿಮಾನಕ್ಕೆ ಈ ಕೇಸ್. ಕೋರ್ಟ್ ವಿಚಾರಣೆಯಲ್ಲಿರೋದ್ರಿಂದ ಸೂಕ್ಷ್ಮವಾಗಿ ಮಾತನಾಡಬಲ್ಲೆ, ಎಲ್ಲವೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ. ದೇವೇಗೌಡರ ಮೇಲಿನ ಜಾತಿ ಮೇಲಿನ ಪ್ರೇಮದ ಏನು ಉಡುಗೊರೆಯಾಗಿ ನನ್ನ ಮೇಲೆ ಕೇಸಿದೆ. 13 ವರ್ಷದಿಂದ ಕೋರ್ಟ್ಗೆ ಅಲಿತಾ ಇದ್ದೀವಿ. ದೇವೇಗೌಡರನ್ನ ಚಾರ್ಜ್ ಶೀಟ್ನಲ್ಲಿ ಕೈ ಬಿಟ್ಟಿದ್ದಾರೆ. A1 ಅವರು ಇದ್ದವ್ರನ್ನ ಬಿಟ್ಟಿದ್ದಾರೆ. AP ರಂಗನಾಥ್ ಅವರು ಕೋರ್ಟ್ಗೆ ಹೋಗಿ ಸ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಬಡವ್ರ ಮಕ್ಕಳು ನಾವು ಕೋರ್ಟಲ್ಲಿ ಅಲಿತಾ ಇದ್ದೀವಿ. A3 ಬಡವ್ರ ಮಕ್ಕಳು ನಾವು ದೇವೇಗೌಡರಿಗೋಸ್ಕರ ಕೋರ್ಟ್ಗೆ ಅಲಿತಾ ಇದ್ದೀವಿ. ಇಲ್ಲ, ನಮ್ಮದು ಇಷ್ಟು ದಿನ ಹೈಕೋರ್ಟಲ್ಲಿ ಸ್ಟೇ ಇತ್ತು ಕೋರ್ಟು, ಬಟ್ ಸ್ಟೇ ವೆಕೇಟ್ ಆಗಿದೆ. ಮೊನ್ನೆ ಹೋದ ಡೇಟಲ್ಲೇ ನಮ್ಮದು ಜನಪ್ರತಿನಿಧಿ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿರೋದು. ಹೋದ ಡೇಟಲ್ಲಿ ನಮ್ಮ ಲಾಯರ್ ನನಗೆ ಎಕ್ಸಂಪ್ಷನ್ ಹಾಕಿದ್ದಾರೆ. ಈ ಡೇಟಿಗೆ ಬರಲೇಬೇಕು ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾಯಿದ್ದೆ. ನಿನ್ನೆ ಕೂಡ
ಭಾಳ ಬಹಿರಂಗ ಸಭೆಗಳನ್ನ ಕೂಡ ಮಾಡಿದ್ವಿ. ಇವತ್ತು ನಾನು ಪ್ರಚಾರ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಇವತ್ತು ಬಂದು ಕೋರ್ಟ್ ಅಟೆಂಡ್ ಮಾಡಿದ್ದೀನಿ. ನ್ಯಾಯಾಲಯಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ ಕೂಡ.